ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುನೂ ಅಲ್ಲ, ಯಾರು ಶಾಶ್ವತ ಮಿತ್ರನೂ ಅಲ್ಲ ಎನ್ನುವಂತಹ ಮಾತಿದೆ. ಆದ್ರೆ ಇದಕ್ಕಿಂತ ದೊಡ್ಡ ಸತ್ಯ ಏನಂದ್ರೆ, ರಾಜಕಾರಣದಲ್ಲಿ ಯಾವ ಕುರ್ಚಿಯೂ ಕೂಡ ಯಾರಿಗೂ ಶಾಶ್ವತವಲ್ಲ. ನಾನೇ ಮುಂದಿನ 5 ವರ್ಷ ಮುಖ್ಯಮಂತ್ರಿ, ನನ್ನನ್ನ ಯಾರು ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ ಅಂತ ಗುಡುಕ್ತಾ ಇದ್ದಂತಹ ಬಲಿಷ್ಠ ನಾಯಕರೊಬ್ಬರು ಇದೀಗ ಏಕಾಏಕಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒಪ್ಪಿಕೊಂಡಿದ್ದಾರೆ ಎನ್ನುವ ಭಾರಿ ದೊಡ್ಡ ಸ್ಫೋಟಕ ಸುದ್ದಿ ಈಗ ರಾಜ್ಯ ರಾಜಕಾರಣದಲ್ಲಿ ಅಕ್ಷರಶಃ ಸುನಾಮಿಯಂತೆ ಸೃಷ್ಟಿಯಾಗಿದೆ. ಹೌದು, ಕರ್ನಾಟಕದ ಪ್ರಶ್ನಾತೀತ ಜನನಾಯಕ, ಅಹಿಂದ ವರ್ಗದ ಅತಿದೊಡ್ಡ ಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ನ ಒತ್ತಡಕ್ಕೆ ಮಣಿದು ತಮ್ಮ ಸಿಎಂ ಕುರ್ಚಿಯನ್ನು ತ್ಯಜಿಸಲು ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವ ಬೆಚ್ಚಿ ಬೀಳಿಸುವ ಮಾಹಿತಿ ದೆಹಲಿಯ ರಾಜಕೀಯ ಮೊಗಸಾಲೆಯಿಂದ ಹೊರಬಿದ್ದಿದೆ. ಕೇವಲ ಹಾಗೆ ಸುಮ್ಮನೆ ರಾಜೀನಾಮೆ ಕೊಡ್ತಾ ಇಲ್ಲ, ಬದಲಾಗಿ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಮುಂದೆ ಒಂದು ಭಾರಿ ದೊಡ್ಡ ಬಂಪರ್ ಆಫರ್ ಅನ್ನ ಇಟ್ಟಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತಹ ಆ ರಾಷ್ಟ್ರೀಯ ಮಟ್ಟದ ಬಂಪರ್ ಆಫರ್ ಎಂಥದ್ದು? 5 ವರ್ಷ ನಾನೇ ಸಿಎಂ ಅಂತ ಹಠ ಹಿಡಿದಿದ್ದಂತಹ ಸಿದ್ದರಾಮಯ್ಯ ಅವರು ಏಕಾಏಕಿ ರಾಜೀನಾಮೆ ಕೊಡಲು ಒಪ್ಪಿದ್ಯಾಕೆ? ಇದರ ಹಿಂದೆ ಮೂಡ ಹಗರಣ ಕಂಟಕವಿದ್ಯಾ ಅಥವಾ ಡಿಕೆ ಶಿವಕುಮಾರ್ ಅವರ ಪವರ್ಫುಲ್ ಷಡ್ಯಂತ್ರ ಅಡಗಿದ್ಯಾ? ಒಂದ್ ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ಯಾವತ್ತೂ ಅಧಿಕಾರಕ್ಕೆ ಬರೋದಿಲ್ವಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಮೂಲಕ ದೆಹಲಿ ಹೈಕಮಾಂಡ್ ತನ್ನ ಕಾಲಿನ ಮೇಲೆ ತಾನೇ ಕಲ್ಲು ಹಾಕೊಳ್ಳುವ ಭಾರಿ ದೊಡ್ಡ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ಯಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ಕರ್ನಾಟಕದ ನಿದ್ದೆಗೆಡಿಸಿರುವಂತಹ ಈ ಭಾರಿ ದೊಡ್ಡ ರಾಜಕೀಯ ಹೈಡ್ರಾಮಾದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಸ್ಫೋಟಕ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯ ಭೂಕಂಪದ ಕತೆ ಶುರುವಾಗುವುದು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ನೀಡಿದ ಆ ಒಂದು ರಹಸ್ಯ ಆಫರ್ ನಿಂದ. ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳು ಭಾರಿ ಸದ್ದು ಮಾಡ್ತಾ ಇದ್ವು. ಪ್ರತಿದಿನ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ದೆಹಲಿಯಿಂದಲೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಈಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಕುರ್ಚಿಯಲ್ಲಿ ಮುಂದುವರೆದರೆ ಭವಿಷ್ಯದಲ್ಲಿ ಪಕ್ಷಕ್ಕೆ ಭಾರಿ ದೊಡ್ಡ ಡ್ಯಾಮೇಜ್ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅವರಿಗೆ ಡೈರೆಕ್ಟ್ ಆಗಿ ದೆಹಲಿ ಮಟ್ಟದ ಭಾರಿ ದೊಡ್ಡ ಹುದ್ದೆಯ ಆಫರ್ ಅನ್ನ ನೀಡಲಾಗಿದೆ. ಸಿಎಂ ಕುರ್ಚಿ ಬಿಟ್ಟುಕೊಟ್ಟು ಗೌರವಯುತವಾಗಿ ದೆಹಲಿಗೆ ಬನ್ನಿ ಅಂತ ಖುದ್ದಾಗಿ ರಾಹುಲ್ ಗಾಂಧಿ ಅವರೇ ಮಾತುಕತೆ ನಡೆಸಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳು ದೆಹಲಿಯಿಂದ ಹೊರಬಿದ್ದಿದೆ. ಅಷ್ಟಕ್ಕೂ ಸಿಎಂ ಕುರ್ಚಿನ ಬಿಟ್ಟುಕೊಡುವಷ್ಟು ದೊಡ್ಡ ಆಫರ್ ಅನ್ನ ಹೈಕಮಾಂಡ್ ಏನ್ ಕೊಟ್ಟಿದೆ ಎನ್ನುವುದು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೆಹಲಿಯ ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಪ್ರಮುಖವಾಗಿ 2 ದೊಡ್ಡ ಆಫರ್ ಗಳನ್ನ ನೀಡಲಾಗಿದೆ. ಮೊದಲನೆಯದಾಗಿ ಕಾಂಗ್ರೆಸ್ನ ಅತ್ಯುನ್ನತ ಸಮಿತಿಯಾದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂದ್ರೆ ಸಿಡಬ್ಲ್ಯೂಸಿಯಲ್ಲಿ ಭಾರಿ ದೊಡ್ಡ ಸ್ಥಾನಮಾನ ನೀಡುವುದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ನಂತರ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡುವುದು. ಇನ್ನು 2ನೇ ಆಫರ್ ಏನಂದ್ರೆ, ಸಿದ್ದರಾಮಯ್ಯ ಅವರ ವರ್ಚಸ್ಸನ್ನ ಪರಿಗಣಿಸಿ ಅವರಿಗೆ ಯಾವುದೇ ಒಂದು ದೊಡ್ಡ ರಾಜ್ಯದ ಗವರ್ನರ್ ಅಂದ್ರೆ ರಾಜ್ಯಪಾಲ ಹುದ್ದೆಯನ್ನ ನೀಡಿ ಅವರಿಗೆ ರಾಜಕೀಯವಾಗಿ ಒಂದು ಗೌರವಯುತವಾದ ನಿವೃತ್ತಿ ಕೊಡುವ ಪ್ಲಾನ್ ಅನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಇಷ್ಟು ವರ್ಷ ನಾನೇ ಪ್ರಶ್ನಾತೀತ ನಾಯಕ, ನನ್ನನ್ನ ಯಾರು ಕೂಡ ಅಲುಗಾಡಿಸಲು ಸಾಧ್ಯವಿಲ್ಲ ಅಂತ ಇದ್ದಂತಹ ಸಿದ್ದರಾಮಯ್ಯ ಅವರು ಏಕಾಏಕಿ ಆಫರ್ಗೆ ಯಾಕೆ ಒಪ್ಕೊಂಡ್ರು ಎನ್ನುವುದೇ ಅತಿ ದೊಡ್ಡ ಪ್ರಶ್ನೆ. ಇದಕ್ಕೆ ಅಸಲಿ ಕಾರಣವೇ ಮೂಡ ಸೈಟ್ ಹಗರಣದಲ್ಲಿ ಅವರ ಕುಟುಂಬದ ಮೇಲಿರುವಂತಹ ಗಂಭೀರ ಆರೋಪಗಳು. ಲೋಕಾಯುಕ್ತ ಮತ್ತು ಇಡಿ ಅಧಿಕಾರಿಗಳು ಈಗಾಗಲೇ ಈ ಕೇಸ್ನ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಬರಬಹುದು ಅಥವಾ ಕಾನೂನು ಸಂಕಷ್ಟ ಎದುರಾಗಬಹುದು ಎನ್ನುವ ಭೀತಿ ಅವರ ಆಪ್ತ ವಲಯದಲ್ಲಿ ಮನೆ ಮಾಡಿದೆ. ನಾಳೆ ಕಾನೂನಿನ ಕುಣಿಕೆ ಸಿಲುಕಿ ಬಲವಂತವಾಗಿ ಕಳಂಕ ಹೊತ್ಕೊಂಡು ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಯುವ ಬದಲು ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ತಾವಾಗಿ ರಾಜೀನಾಮೆ ನೀಡಿದ್ರೆ ತಮ್ಮ ಇಮೇಜ್ ಮತ್ತು ಗೌರವ ಉಳಿಯುತ್ತೆ ಎನ್ನುವಂತಹ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ಈ ನಿರ್ಧಾರದ ಹಿಂದೆ ಕೇವಲ ಮೂಡ ಹಗರಣ ಮಾತ್ರವಿಲ್ಲ, ಬದಲಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಣದ ನಿರಂತರ ಒತ್ತಡ ಕೂಡ ಅತಿ ದೊಡ್ಡ ಕಾರಣವಾಗಿದೆ. ರಾಜಕೀಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಬಣದ ನಡುವೆ ಶೀತಲ ಸಮರ ನಡೀತಾನೆ ಇತ್ತು. 2.5 ವರ್ಷದ ನಂತರ ನಾನೇ ಮುಖ್ಯಮಂತ್ರಿ ಅಂತ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಪಟ್ಟು ಹಿಡಿದು ಕುಳಿತಿದ್ರು. ಈಗ ಮೂಡ ಹಗರಣ ಸಿದ್ದರಾಮಯ್ಯ ಅವರಿಗೆ ಸುತ್ತಿಕೊಳ್ತಾ ಇದ್ದಂತೆಯೇ ಡಿಕೆ ಶಿವಕುಮಾರ್ ಪಾಳೆಯದ ಒಳಗೊಳಗೆ ಸಂಭ್ರಮ ಪಡ್ತಾ ಇದ್ದಾರೆ. ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹೇರಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸಲು ಡಿಕೆಶಿ ಬಣ ಯಶಸ್ವಿಯಾಗಿದೆ ಅಂತ ಇದ್ದಾರೆ ರಾಜಕೀಯ ವಿಶ್ಲೇಷಕರು. ಇನ್ನು ಸ್ನೇಹಿತರೆ, ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾದ ಅತಿ ದೊಡ್ಡ ವಿಚಾರ ಏನಂದ್ರೆ, ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ಅಸಲಿ ತೂಕ ಎಂಥದ್ದು ಅಂತ. ಸಿದ್ದರಾಮಯ್ಯ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಭಾರಿ ದೊಡ್ಡ ಶಕ್ತಿ. ಕರ್ನಾಟಕದಲ್ಲಿ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರ ಪ್ರಶ್ನಾತೀತ ನಾಯಕ ಅಂದ್ರೆ ಅದು ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ. ಇಡೀ ರಾಜ್ಯದಲ್ಲಿ ತಮ್ಮದೇ ಆದ ಸ್ವಂತ ವೋಟ್ ಬ್ಯಾಂಕ್ ಹೊಂದಿರುವಂತಹ ಏಕೈಕ ನಾಯಕ ಅವರಾಗಿದ್ದಾರೆ. ದೀನ ದಲಿತರ ಮತ್ತು ಬಡವರ ಪರವಾಗಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಅನ್ನಭಾಗ್ಯ, ಕ್ಷೀರ
ಅನ್ನಭಾಗ್ಯದಂತಹ ಯೋಜನೆಗಳು ಅವರನ್ನ ಜನಸಾಮಾನ್ಯರ ಆರಾಧ್ಯ ದೈವವನ್ನಾಗಿ ಮಾಡಿದ್ದಾವೆ. ಒಂದ್ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಇಂತಹ ಬಲಿಷ್ಠ ನಾಯಕರನ್ನ ಬಲವಂತವಾಗಿ ಕೆಳಗಿಳಿಸಿದ್ರೆ ಅದರ ನೇರ ಪರಿಣಾಮ ಇಡೀ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಮೇಲೆಯೇ ಬೀಳುತ್ತೆ. ನಿಮ್ಮ ತಲೆಯಲ್ಲಿರುವಂತಹ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇನ್ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಿಲ್ವಾ ಎನ್ನುವುದು. ಇದಕ್ಕೆ ರಾಜಕೀಯ ತಜ್ಞರ ಉತ್ತರ 100% ಹೌದು. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು 135 ಸೀಟ್ಗಳನ್ನ ಗೆದ್ದು ಭಾರಿ ಬಹುಮತದೊಂದಿಗೆ ಅಧಿಕಾರದಲ್ಲಿದೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಮುಖಬೆಲೆ ಮತ್ತು ಅವರ ಜನಪ್ರಿಯತೆಯೇ ಅಸಲಿ ಕಾರಣ. ಒಂದ್ ವೇಳೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಇಡೀ ಅಹಿಂದ ವರ್ಗದ ಮತದಾರರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳುವ ಭಾರಿ ದೊಡ್ಡ ಅಪಾಯವಿದೆ. ನಮ್ಮ ನಾಯಕನಿಗೆ ಅನ್ಯಾಯ ಮಾಡಿದ್ರು ಎನ್ನುವ ಆಕ್ರೋಶ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಂಪ್ಲೀಟ್ ಆಗಿ ಪಾತಾಳಕ್ಕೆ ತಳ್ಳುವುದು ಗ್ಯಾರಂಟಿ. ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ಅತಿ ಹೆಚ್ಚು ಆತಂಕ ಎದುರಾಗುವುದು ರಾಜ್ಯದ ಬಡ ಜನತೆಗೆ ಮತ್ತು ಅವರು ನಂಬಿಕೊಂಡಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯದಂತಹ ಬೃಹತ್ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೆ ತಂದ ಕೀರ್ತಿ ಸಿದ್ದರಾಮಯ್ಯ ಅವರ ಆರ್ಥಿಕ ಶಿಸ್ತಿಗೆ ಸಲ್ಲುತ್ತೆ. ಅವರು ಹೋದ್ರೆ ಮುಂದಿನ ಮುಖ್ಯಮಂತ್ರಿ ಯೋಜನೆಗಳನ್ನ ಮುಂದುವರಿಸ್ತಾರಾ ಎನ್ನುವ ಭಾರಿ ದೊಡ್ಡ ಆತಂಕ ಜನಸಾಮಾನ್ಯರಲ್ಲಿದೆ. ಈಗಾಗಲೇ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ, ಅಭಿವೃದ್ಧಿ ಕೆಲಸಗಳು ನಿಂತಿವೆ ಎನ್ನುವ ಆರೋಪಗಳಿರುವಾಗ ಹೊಸ ಸಿಎಂ ಬಂದು ಈ ಗ್ಯಾರಂಟಿಗಳನ್ನ ರದ್ದು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಭಾರಿ ದೊಡ್ಡ ಜನಾಕ್ರೋಶ ಸ್ಫೋಟಗೊಳ್ಳುವುದು ಖಂಡಿತ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ತನ್ನ ಇತಿಹಾಸದ ಅತಿ ದೊಡ್ಡ ಮತ್ತು ಕರಾಳ ತಪ್ಪನ್ನ ಮತ್ತೆ ರಿಪೀಟ್ ಮಾಡ್ತಾ ಇದೆಯಾ ಎನ್ನುವ ಚರ್ಚೆ ಕೂಡ ಶುರುವಾಗಿದೆ. ಹಿಂದೆ ರಾಜೀವ್ ಗಾಂಧಿ ಅವರು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್ ಅವರನ್ನ ಏಕಾಏಕಿ ಕುರ್ಚಿಯಿಂದ ಇಳಿಸಿದ್ರು. ಅವರ ಪರಿಣಾಮ ಏನಾಯ್ತು ಗೊತ್ತಾ? ಇಡೀ ಲಿಂಗಾಯತ ವೋಟ್ ಬ್ಯಾಂಕ್ ಕಾಂಗ್ರೆಸ್ನಿಂದ ಶಾಶ್ವತವಾಗಿ ದೂರ ಆಯಿತು ಮತ್ತು ಇಂದಿಗೂ ಕಾಂಗ್ರೆಸ್ ಆ ವೋಟ್ ಬ್ಯಾಂಕ್ ಅನ್ನ ಮರಳಿ ಪಡೆಯಲು ಸಾಧ್ಯವಾಗಿಲ್ಲ. ಅದೇ ರೀತಿ ದೇವರಾಜ್ ಅರಸ್ರವರಂತಹ ಬಲಿಷ್ಠ ನಾಯಕರನ್ನ ಕಡೆಗಣಿಸಿದಾಗಲೂ ಕೂಡ ಕಾಂಗ್ರೆಸ್ ಭಾರಿ ಬೆಲೆಯನ್ನ ತೆತ್ತಿತ್ತು. ಈಗ ಸಿದ್ದರಾಮಯ್ಯ ಅವರಂತಹ ಅಹಿಂದ ನಾಯಕರನ್ನ ಕೆಳಗಿಳಿಸಿದ್ರೆ ಹಿಂದುಳಿದ ವರ್ಗಗಳು ಕಾಂಗ್ರೆಸ್ ಅನ್ನ ಶಾಶ್ವತವಾಗಿ ತಿರಸ್ಕರಿಸುವ ಭಾರಿ ದೊಡ್ಡ ರಿಸ್ಕ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಮುಂದಿನ ಮುಖ್ಯಮಂತ್ರಿ ಯಾರು ಎನ್ನುವ ರೇಸ್ ನಲ್ಲಿ ಅತಿ ಮುಂಚೂಣಿಯಲ್ಲಿರುವ ಹೆಸರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಮತ್ತು ಶ್ರಮ ಅಪಾರವಾಗಿದೆ ಎನ್ನುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಡಿಸಿಎಂ ಮಾಡಿದ್ರೆ ಅಹಿಂದ ಶಾಸಕರು ಮತ್ತು ಸಿದ್ದರಾಮಯ್ಯ ಬಣದ ನಾಯಕರು ಅವರನ್ನ ಒಪ್ಪಿಕೊಳ್ತಾರಾ ಎನ್ನುವುದೇ ಅತಿ ದೊಡ್ಡ ಪ್ರಶ್ನೆ. ಈಗಾಗಲೇ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ರವರಂತಹ ಹಿರಿಯ ನಾಯಕರು ತಾವೇ ಮುಂದಿನ ಸಿಎಂ ಅಂತ ಬಹಿರಂಗವಾಗಿಯೇ ಬ್ಯಾಟ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದೊಳಗೆ ಭಾರಿ ದೊಡ್ಡ ಬಂಡಾಯಕ್ಕೆ ದಾರಿ ಮಾಡಿಕೊಡಲಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೊಸ ದಾಳವನ್ನು ಉರುಳಿಸುವ ಸಾಧ್ಯತೆ ಕೂಡ ಇದೆ. ಅದೇ ದಲಿತ ಸಿಎಂ ಕಾರ್ಡ್. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ ಅವರು ಈ ಬಿಕ್ಕಟ್ಟನ್ನ ಬಗೆಹರಿಸಲು ಒಬ್ಬ ದಲಿತ ನಾಯಕರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಪ್ಲಾನ್ ಹೊಂದಿದ್ದಾರೆ. ಜಿ ಪರಮೇಶ್ವರ್ ಅಥವಾ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿಎಂ ಮಾಡಿದ್ರೆ ದಲಿತ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಬಹುದು ಮತ್ತು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರ ಬಣಗಳನ್ನ ಸೈಲೆಂಟ್ ಮಾಡಬಹುದು ಎನ್ನುವುದು ದೆಹಲಿಯ ಲೆಕ್ಕಾಚಾರವಾಗಿದೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲು ಒಪ್ಪಿದ್ದಾರೆ ಎನ್ನುವ ಸುದ್ದಿ ಹೊರಬೀಳ್ತಾ ಇದ್ದಂತೆಯೇ ಅವರ ಪರಮಾಪ್ತ ಶಾಸಕರು ಮತ್ತು ಸಚಿವರು ಭಾರಿ ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರದು, ಅವರೇ ನಮ್ಮ ನಾಯಕರು ಅಂತ ಬಹಿರಂಗವಾಗಿ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಬಲವಂತವಾಗಿ ಅವರನ್ನ ಕೆಳಗಿಳಿಸಿದ್ರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಎನ್ನುವ ಬೆದರಿಕೆಯನ್ನ ಕೆಲವು ಶಾಸಕರು ಹಾಕಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಭದ್ರತೆಯನ್ನ ಕಂಪ್ಲೀಟ್ ಆಗಿ ಅಲುಗಾಡಿಸಿದೆ. ಸಿದ್ದರಾಮಯ್ಯ ಅವರ ಬೆಂಬಲವಿಲ್ಲದೆ ರಾಜ್ಯದಲ್ಲಿ ಸರ್ಕಾರ ನಡೆಸುವುದು ಅಸಾಧ್ಯ ಎನ್ನುವ ಸತ್ಯ ಈಗ ಹೈಕಮಾಂಡ್ಗೂ ಕೂಡ ಅರ್ಥವಾಗ್ತಾ ಇದೆ. ಇತ್ತ ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿ ಬಿದ್ದಿದ್ರೆ ಅತ್ತ ಬಿಜೆಪಿ ಮತ್ತು ಜೆಡಿಎಸ್ ಪಾಳ್ಯದಲ್ಲಿ ಭಾರಿ ದೊಡ್ಡ ಸಂಭ್ರಮ ಶುರುವಾಗಿದೆ. ಮೈತ್ರಿ ನಾಯಕರಾದಂತಹ ಬಿವೈ ವಿಜಯೇಂದ್ರ, ಎಚ್ ಡಿ ಕುಮಾರಸ್ವಾಮಿ ಅವರು ಈ ಅವಕಾಶವನ್ನು ಬಳಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರವನ್ನ ಸಂಪೂರ್ಣವಾಗಿ ಪತನ ಮಾಡುವ ಭಾರಿ ದೊಡ್ಡ ಸ್ಕೆಚ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಕೆಳಗಿಳಿದ ತಕ್ಷಣ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಸ್ಫೋಟಗೊಳ್ಳುತ್ತೆ. ಆ ಅತೃಪ್ತ ಶಾಸಕರನ್ನ ಸೆಳೆದುಕೊಂಡು ರಿವರ್ಸ್ ಆಪರೇಷನ್ ಕಮಲ ಮಾಡಲು ಬಿಜೆಪಿ ತೆರೆಮರೆಯಲ್ಲಿ ಭಾರಿ ಕಸರತ್ತನ್ನು ನಡೆಸ್ತಾ ಇದೆ. ಮುಂದಿನ ಕೆಲವು ದಿನಗಳು ಕರ್ನಾಟಕ ರಾಜಕಾರಣದ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿದೆ. ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಶಾಸಕರು ಮತ್ತು ಮಂತ್ರಿಗಳ ಜೊತೆಗೆ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಆಫರ್ ಅನ್ನು ಒಪ್ಪಿಕೊಳ್ಳಬೇಕಾ ಅಥವಾ ರಾಜ್ಯದಲ್ಲಿ ಉಳಿದು ಕಾನೂನು ಹೋರಾಟ ಮಾಡಬೇಕಾ ಎನ್ನುವ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ನಡೀತಾ ಇವೆ. ದೆಹಲಿಯಿಂದ ವೀಕ್ಷಕರು ರಾಜ್ಯಕ್ಕೆ ಆಗಮಿಸುವ ಸಾಧ್ಯತೆ ಕೂಡ ಇದ್ದು, ಏನೇ ಆದ್ರೂ ಕೂಡ ಸಿದ್ದರಾಮಯ್ಯ ಅವರು ಒಂದು ಸಣ್ಣ ನಿರ್ಧಾರ ಇಡೀ ಕರ್ನಾಟಕ ರಾಜಕೀಯ ಭವಿಷ್ಯವನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸುವುದು 100% ಗ್ಯಾರಂಟಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಎನ್ನುವ ಹೆಸರು ಒಂದು ಭಾರಿ ದೊಡ್ಡ ಶಕ್ತಿ. ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದು ಕೇವಲ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವಂತಲ್ಲ, ಅದೊಂದು ಇಡೀ ಅಹಿಂದ ವರ್ಗದ ವಿಶ್ವಾಸವನ್ನ ಕಳೆದುಕೊಂಡಂತೆ. ಕಾಂಗ್ರೆಸ್ ಹೈಕಮಾಂಡ್ ನೀಡ್ತಾ ಇರುವಂತಹ ಈ ಬಂಪರ್ ಆಫರ್ ಸಿದ್ದರಾಮಯ್ಯ ಅವರನ್ನ ಎಷ್ಟರ ಮಟ್ಟಿಗೆ ಸಮಾಧಾನ ಪಡಿಸುತ್ತೆ ಮತ್ತು ಮುಂಬರುವ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಚಿತ್ರಣ ಹೇಗೆ ಬದಲಾಗುತ್ತೆ ಎನ್ನುವುದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಹೈಕಮಾಂಡ್ ನೀಡ್ತಾ ಇರುವ ರಾಷ್ಟ್ರೀಯ ಮಟ್ಟದ ಆಫರ್ ಅನ್ನ ಒಪ್ಪಿಕೊಂಡು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು 100% ಸರಿಯಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದ್ ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ಯಾವತ್ತೂ ಕೂಡ ಅಧಿಕಾರ
ಅಧಿಕಾರಕ್ಕೆ ಬರೋದಿಲ್ಲ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಮಾತ್ರ ರಾಜ್ಯದಲ್ಲಿ ಅಭಿವೃದ್ಧಿ ಸಾಧ್ಯ ಅಂತ ನೀವು ಒಪ್ತೀರಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಕರ್ನಾಟಕದ ರಾಜಕೀಯದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ರಾಜ್ಯಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಜಕೀಯ ವಿಶ್ಲೇಷಣೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.